ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಪ್ರವಾಹ ಪೀಡಿತ ಪ್ರದೇಶಗಳಿಗೆ 50 ಕೋಟಿ ತಕ್ಷಣ ಬಿಡುಗಡೆ, ಇನ್ನು 100 ಕೋಟಿ ಬಿಡುಗಡೆಗೆ ಮುಖ್ಯಮಂತ್ರಿಗಳಿಗೆ ಮನವಿ. ಸಚಿವ ರಹೀಂ ಖಾನ್. ಬೀದರ್ ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್ ಅವರು ಬೀದರ್ ತಾಲೂಕಾ ವ್ಯಾಪ್ತಿಯ ಭಾರೀ ಮಳೆಯಿಂದ ಅತಿವೃಷ್ಟಿ ಪ್ರದೇಶಗಳಾದ ಸಂಗನಹಳ್ಳಿ, ಇಸ್ಲಾಂಪುರ್, ಇಮಾಮಾಬಾದ್ ಹಳ್ಳಿ, ಮಾಳೇಗಾಂವ್, ಕಪ್ಲಾಪುರ್, ಅಲ್ಮಸ್ಪುರ್, ಜಾಂಪಾಡ್, ಅಲ್ಲಾಪುರ್ ಹಾಗೂ ನೇಮತಾಬಾದ್ ಸ್ಥಳಕ್ಕೆ ಭೇಟಿ ಹಾಗೂ ಸ್ಥಳ ಪರಿಶೀಲನೆ ನಡೆಸಿದರು. ಮುಖ್ಯಮಂತ್ರಿಗಳು ತಕ್ಷಣಕ್ಕೆ 50 ಕೋಟಿ ಪರಿಹಾರ ಅನುದಾನ ನೀಡಿದ್ದು, ಇನ್ನು 100 ಕೋಟಿ ಹೆಚ್ಚಿನ ಪರಿಹಾರಕ್ಕೆ ಮನವಿ ಮಾಡಲಾಗಿದೆ ಎಂದು ಸಚಿವರು ಹೇಳಿದ್ದರು. ಅಲಿಯಂಬೂರ್ ಗ್ರಾಮದಲ್ಲಿ ಹಾನಿಗೊಳಗಾದ ಸೇತುವೆಯ ದುರಸ್ತಿಗೆ 5 ಕೋಟಿ ಬಿಡುಗಡೆ ಮಾಡಲಾಗುವುದು. ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಹಾನಿಗೊಳಗಾದ ರಸ್ತೆ, ಸೇತುವೆ ದುರಸ್ತಿ ಕಾರ್ಯ ಶೀಘ್ರವೇ ಕೈಗೊಳ್ಳಲು ಸಚಿವರು ಸೂಚಿಸಿದ್ದರು. ಕಳೆದ 3 ದಿನಗಳಿಂದ ಸತತವಾಗಿ ಹಲವಾರು ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಸಚಿವರು ಸೆಪ್ಟೆಂಬರ್ 6ರಿಂದ ಮತ್ತೆ ಮಳೆ ಪ್ರವಾಹ ಪರಿಶೀಲನಾ ಕಾರ್ಯ ಕೈಗೊಳ್ಳುವುದಾಗಿ ತಿಳಿಸಿದ್ದರು. ಭಾರೀ ಮಳೆಯಿಂದಾಗಿ ರೈತರ ಹೊಲಗಳಲ್ಲಿ ಬೆಳೆಯಲಾದ ಹೆಸರು, ಉದ್ದು, ಸೋಯಾಬೀನ್, ತೊಗರೆ ಸಂಪೂರ್ಣವಾಗಿ ನಾಶವಾಗಿವೆ ಮತ್ತು ವಿವಿಧ ಸ್ಥಳಗಳಲ್ಲಿ ಅನೇಕ ಮನೆಗಳು ಕುಸಿದಿವೆ. ಪ್ರತಿಯೊಂದು ವಿಪತ್ತು ಮತ್ತು ಹಾನಿಯ ವರದಿ ಮಾಡಲು ಮತ್ತು ರೈತರಿಗೆ ಸಕಾಲದಲ್ಲಿ ಪರಿಹಾರ ನೀಡಲು ಜಂಟಿ ಇಲಾಖಾ ಸಮೀಕ್ಷೆಯನ್ನ ಮಾಡಲು ಅಧಿಕಾರಿಗಳಿಗೆ ನಿರ್ದೇಶಿಸಿದರು. ಬೆಳೆ ಹಾನಿ ಮತ್ತು ಮನೆ ಹಾನಿಗೆ ಎಸ್ಡಿಆರ್ಎಫ್ ಮತ್ತು ಎನ್ಡಿಆರ್ಎಫ್ ಅಡಿಯಲ್ಲಿ ತಕ್ಷಣ ಪರಿಹಾರ ನೀಡಲಾಗುವುದೆಂದು ಹೇಳಿದರು. ಗ್ರಾಮಸ್ಥರ ಪರವಾಗಿ ನಾನು ಮಾತಾಡೋಕೆ ಇಚ್ಛೆ ಪಡ್ತೀನಿ. ಇದು ರೋಡ್ ಈ ಥರ ಇತ್ತು, ಮನುಷ್ಯರು ಹೋದ್ರೆ ಹಿಂಗೆ ಕಾಣ್ತಿದ್ದಿಲ್ಲ, ಒಟ್ಟು ಮನುಷ್ಯರ ಹೆಸರಿತ್ತು. ನಾವು ಗ್ರಾಮ ಪಂಚಾಯತ್ ವತಿಯಿಂದ ಆ ಕಡೆಯಿಂದ ಈ ಕಡೆ ತನಕ ನಾವು ಮಾಡಿದ್ದೇವೆ ಲಾಸ್ಟ್ ಇಯರ್. ಇವಾಗ ಇಷ್ಟೇ ಇದಾಗ್ಯದ, ಒಂದು 15 ಫೀಟ್ ಕ್ರಾಸ್ ಆದ್ರೆ ಮುಂದೆ ಯಾರೋ ಹೋಗ್ತಾರೆ, ಯಾರೋ ಬರ್ತಾರೆ. ಈ ಮಂಬದ್ ಗ್ರಾಮದಾಗ ಒಂದು ಯಾವ್ದಾರ ನಮ್ಮ ಸಚಿವರು ಕೋಟದ ಕೆಲಸ ಆಗ್ಬೇಕಂದ್ರೆ ಫಸ್ಟ್ ಇದು ಮಾಡಿ ಅವ್ರು ಮುಂದೆ ಹೋಗ್ಬೇಕಂತ ನನ್ನೊಂದು ಆಸೆ ಅದ. ರಿಕ್ವೆಸ್ಟ್ ಮಾಡ್ತೀನಿ. ಈ ಮೆಂಬರ್ಸ್ ಪರವಾಗಿ ಇದೊಂದು ಬ್ರಿಡ್ಜ್ ಮಾಡ್ಬೇಕಂತ ಅವ್ರ ಕಳಕಳಿ ವಿನದೆ ಅಂತ ಹೇಳಿ ಸಾಹೇಬರಿಗೆ ಒಂದು ಮನವರಿಕೆ ಮಾಡ್ಬೋದು. ರಹೀಂ ಖಾನ್ ಸಚಿವರು ನಮ್ಮ ಇಮಾಮಾಬಾದ್ ಗ್ರಾಮಕ್ಕೆ ಇಡೀ ಬೀದರ್ ಎಲ್ಲ ಇಲಾಖೆ ಅಂದ್ರೆ ಒಂದು ಬೀದರ್ ಜಿಲ್ಲಾಡಳಿತನೇ ನಮ್ಮ ಊರಿಗೆ ಕರ್ಕೊಂಡು ಬಂದಾರ. ಇಂಥ ಒಂದು ಸಣ್ಣ ಹಳ್ಳಿಗೆ ಇಂಥ ಒಂದು ಮಳೆ ಅದೆಲ್ಲ ಬಿದ್ದಾಗ ಕರ್ಕೊಂಡು ಬಂದಾರ. ಯಾವುದೇ ಸಮಸ್ಯೆ ಇರಲಿ ಎಲ್ಲ ಸಮಸ್ಯೆ ಬಗೆಹರಿಸೋಂಥ ಒಂದು ಸಾಮಾನ್ಯ ಸಚಿವರು ಇದ್ದಾರೆ. ಯಾರೇ ಕೂಡ ಒಂದು ಫೋನ್ ಮಾಡಿದ್ರು ಕೂಡ ಇಮಿಡಿಯೇಟ್ ಆಗಿ ಕಟ್ಟನ್ ತೆಗೆಸಿ ಮಾತಾಡ್ತಾರ. ಅವ್ರಿಗೆ ನಾವು 3-4 ಸರ್ತಿ ಇದ್ರ ಬಗ್ಗೆದಾಗ ತಿಳಿಸಿ ಹೇಳಿದೆವು. ಇವತ್ತೊಂದು ಸುಸಂದರ್ಭ ಅದ್ರ ಕಡೆದಾಗ ಬಂದದ. ಇದಕ್ಕೊಂದು ಕೋಟಿ ರೂಪಾಯಿದು ಒಂದು ಬ್ರಿಡ್ಜ್ ಮಾಡಿಸ್ಕೊಡ್ತೀವಿ ಅಂತ ಹೇಳ್ಯಾರ. ಈ ಕೆಲಸ ಒಂದು ಈಗ ಇಮಿಡಿಯೇಟ್ 1 ತಿಂಗಳು 2 ತಿಂಗಳದಾಗ ಕೆಲಸ ಪ್ರಾರಂಭ ಆಗಪ್ಲೆ ಅವರು ಟೆಂಡರ್ ಕರಿಲಕ್ಕೆ ಹಸ್ತಾರ ಅಂತೇಳಿ ಒಂದು ಇಮಾಮಾಬಾದ್ ಎಲ್ಲ ಗ್ರಾಮಸ್ಥರಿಗೆ ಒಂದು ಆಶ್ವಾಸನೆ ಅದ. ಇದು ಸಚಿವರಿಗೆ ಹೇಳೋದು ಲಾಸ್ಟ್. ಇದ್ರ ನಂತರ ಮತ್ತೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅತಿ ಸರಳ ಸಚಿವರು ಅಂದ್ರೆ ಇವರು ಒಬ್ಬರೇ ಯಾರ ಕ್ಯಾಬಿನೆಟ್ದಾಗ ರಹೀಂ ಖಾನ್ ಸಾಹೇಬರು ಮತ್ತು ನಮ್ಮ ಊರಿಗೇನು ಇಡೀ ಸರ್ಕಾರನೇ ತಂದಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮೂಮೆಂಟ್ದಾಗ 3 ದಿವಸದಿಂದ ಎಲ್ಲ ವಿಲೇಜಸ್ಗೆ ವಿಸಿಟ್ ಕೊಟ್ಟಿದ್ದೀನಿ. ಎಲ್ಲ ವಿಲೇಜಸ್ನಲ್ಲಿ ಈಗ ಬೆಳಗ್ಗೆ ಇಸ್ಲಾಂಪುರ್, ಯರ್ನಳ್ಳಿ, ಬೊಂಪಲ್ಲಿ ಮಾಡಿ ಈಗ ಇಮಾಮಾಬಾದ್ ಹಳ್ಳಿನಲ್ಲಿ ಇದ್ದೀನಿ. ಇವತ್ತು 3ನೇ ದಿವಸ ಇದೆ. ಯಾಕಂದರೆ 4ನೇ ತಾರೀಕಿಗೆ ಕ್ಯಾಬಿನೆಟ್ ಮೀಟಿಂಗ್ ಇಟ್ಟಿದ್ದಾರೆ CM ಅವರು, ಡಿಪ್ಟಿ CM ಅವರು ಮತ್ತು ಎಲ್ಲ ನನ್ನ ಏರಿಯಾದು ವಿಲೇಜಸ್ ಎಷ್ಟು ಲಾಸ್ ಆಗಿದೆ, ಸಿಟಿನಲ್ಲಿ ಎಷ್ಟು ಲಾಸ್ ಆಗಿದೆ ಅದು ಎಲ್ಲ ನಾನೇ ಸ್ವಂತ ನೋಡಿ ಎಲ್ಲ ಆಫೀಸರ್ಸ್ ಜೊತೆಗೆ ಇದ್ದಾರೆ. ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ, ತಹಸೀಲ್ದಾರ್ ಇದ್ದಾರೆ, ಹಾರ್ಟಿಕಲ್ಚರ್ ಆಫೀಸರ್ ಇದ್ದಾರೆ, ಅಗ್ರಿಕಲ್ಚರ್ ಇದ್ದಾರೆ, KEB ಅವರು ಇದ್ದಾರೆ. ನನಗೆ ಎಸ್ಪೆಷಲಿ ಇಮಾಮಾಬಾದ್ ಹಳ್ಳಿನಲ್ಲಿ ಸುಮಾರು ಇಲ್ಲಿ ರೋಡ್, ಡ್ರೈನ್ ಬೇರೆ ಕೆಲಸ ಆಗಿದೆ. ಆದರೂ ಇಲ್ಲಿ ಒಂದು ಬ್ರಿಡ್ಜ್ ಕೆಲಸ ನನಗೆ 2 ಸಲ ಹೇಳಿದರು. ಅದು ಈಗ ನೀರು ಬಂದು ತುಂಬ ಸೀರಿಯಸ್. ಯಾಕಂದರೆ ಈ ಸೈಡ್ ತೆಲಂಗಾಣ ಇದೆ, ಲಾಸ್ಟ್ ಬಾರ್ಡರ್ ತೆಲಂಗಾಣ. ಈಗ ಈ ಸೈಡ್ ಮಹಾರಾಷ್ಟ್ರ ಬರ್ತದೆ. ಮಹಾರಾಷ್ಟ್ರ ಅವರು ತುಂಬ ನೀರು ಬಿಟ್ಟಿದ್ದಾರೆ. ಅದ್ರ ಸಲುವಾಗಿ ಎಲ್ಲ ರೈತರು ಸಮಸ್ಯೆನಲ್ಲಿದ್ದಾರೆ, ಬಡವರು ಸಮಸ್ಯೆನಲ್ಲಿದ್ದಾರೆ. ನಾನು ಇವತ್ತು ಸ್ವಂತ ಬಂದು ನೋಡಿದ್ದೇನೆ. ನೋಡಿ ಎಲ್ಲ ಎಸ್ಟಿಮೇಟ್ ರೆಡಿ ಮಾಡಿಸಿ ಮುಂದಿನ ದಿವಸದಲ್ಲಿ ಇದು ಒಂದು ಬ್ರಿಡ್ಜ್ ಮಾಡಿಕೊಡ್ತೀನಿ ಅಂತ ಇಲ್ಲಿ ಎಲ್ಲರಿಗೆ ಮೀಡಿಯಾಕ್ಕೂ ಎಲ್ಲರಿಗೆ ಒಂದು ಮೆಸೇಜ್ ಕೊಡ್ಲತ್ತೀನಿ. ಮತ್ತು ಇನ್ನೂ ಒಂದು 10 ವಿಲೇಜಸ್ ಬಿಟ್ಟು ಹೋಗಿದೆ. ಒಂದು 2 ದಿವಸ ಬಿಟ್ಟು ಅದು ಮಾಲೇಗಾಂವ್, ಜಾಂಪಾಡ್, ಚಿಮ್ಕೋಡ್, ಕಾಪ್ಲಾಪುರ ಅಲ್ಲಿ ಅವರು ಕರೀಲತ್ತಾರೆ. ಯಾಕಂದರೆ ಆ ಸೈಡ್ ನದಿ ಇದೆ, ಎಲ್ಲ 2 ಕಿಲೋಮೀಟರ್ ಒಳಗೆ ಬಂದುಬಿಟ್ಟಿದೆ. ಅದು ನೆಕ್ಸ್ಟ್ ವಿಸಿಟ್ ಕೊಡ್ತೇನೆ ನಮ್ಮೆಲ್ಲರಿಗೆ. ಸರ್, ನಿನ್ನೆ 2,44,00,000